ಆರತಿ ಮಹೋತ್ಸವದೊಂದಿಗೆ ಕಣ್ಣಪ್ಪನಿಗೆ ಪೂಜೆ ಸಲ್ಲಿಸಿದ ಭಕ್ತರು. ತಾಲೂಕಿನ ಹೊಳವನಹಳ್ಳಿ ಗ್ರಾಮದಲ್ಲಿ ವಾಲ್ಮೀಕಿ ಸಮುದಾಯದಿಂದ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಬೇಡರ ಕಣ್ಣಪ್ಪ ಸೇವಾ ಸಮಿತಿ ವತಿಯಿಂದ ಬೇಡರ ಕಣ್ಣಪ್ಪ ಸ್ವಾಮಿಗೆ ಮಹಿಳೆಯರಿಂದ ಆರತಿ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಹೊಳವನಹಳ್ಳಿ ಗ್ರಾಮದಲ್ಲಿ ವಾಲ್ಮೀಕಿ ಸಮುದಾಯದಿಂದ ವಿವಿಧ ವಾದ್ಯಗಳೊಂದಿಗೆ ಆರತಿ ಮಹೋತ್ಸವದಲ್ಲಿ ಸಮುದಾಯದ ನೂರಾರು ಮಹಿಳೆಯರು ಆರತಿ ಹೊತ್ತು ಮೆರವಣಿಗೆಯೊಂದಿಗೆ ಸಾಗಿ ಬೇಡರ ಕಣ್ಣಪ್ಪ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಬೇಡರ ಕಣ್ಣಪ್ಪ ಸೇವಾ ಸಮಿತಿ ಅಧ್ಯಕ್ಷ ಜಯರಾಜು ಮಾತನಾಡಿದ್ದಾರೆ. ಕಳೆದ 40 ವರ್ಷಗಳಿಂದ ನಮ್ಮ ಹಿರಿಯರು ಹೊಳವನಹಳ್ಳಿ ಗ್ರಾಮದಲ್ಲಿ ಬೇಡರ ಕಣ್ಣಪ್ಪ ಸ್ವಾಮಿಯ ದೇವಸ್ಥಾನ ನಿರ್ಮಾಣ ಮಾಡಿ ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬದ ದಿನದಂದು ಆರತಿ ಮಾಡುವ ಮೂಲಕ ಶಿವರಾತ್ರಿ ಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತಿದೆ. ಇಂದು ಜನಾಂಗದ ಪ್ರತಿಯೊಬ್ಬ ಮಹಿಳೆಯರು ಸುಡುವ ಬಿಸಿಲಿನಲ್ಲಿ ಆರತಿ ಹೊತ್ತು ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ್ದು ಪ್ರತಿಯೊಬ್ಬ ಭಕ್ತರಿಗೂ ಪ್ರಸಾದ ವ್ಯವಸ್ಥೆಯನ್ನ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಶಿವರಾತ್ರಿ ಪ್ರಯುಕ್ತ ಹೊಳವನಹಳ್ಳಿ ಗ್ರಾಮದಲ್ಲಿ ನಮ್ಮ ನಾಯಕ ಜನಾಂಗ ಬೇಡರ ಕಣ್ಣಪ್ಪ ಸ್ವಾಮಿಗೆ ಆರತಿ ಮಹೋತ್ಸವ ಇಟ್ಕೊಂಡಿದ್ವಿ. ಪ್ರತಿ ವರ್ಷವೂ ಸಹ ಇಲ್ಲಿ ಆರತಿ ಮಹೋತ್ಸವನ ಮಾಡ್ತಾ ಇರ್ತೀವಿ. ಬೆಳಗ್ಗೆಯಿಂದನೂ ನಿನ್ನೆ ಎಲ್ಲ ಉಪವಾಸ ಇರ್ತಾರೆ. ಇವತ್ತು ಉಪವಾಸ ಬಿಡೋ ಕಾರ್ಯಕ್ರಮ ಹಾಗೂ ಬೆಳಗ್ಗೆ ಆರತಿ ಮಾಡಿಕೊಂಡು ಊರ ಗದ್ದೆ ಮಾರಮ್ಮ ದೇವಸ್ಥಾನದಿಂದ ಇಲ್ಲಿವರೆಗೆ ಪ್ರೊಸೆಷನ್ ಈ ಥರ ಬಂದು ಆರತಿ ಮಾಡಿ ಸ್ವಾಮಿಗೆ ಮತ್ತೆ ಪ್ರಸಾದ ವಿನಿಯೋಗನ ಮಾಡ್ತೀವಿ. ಪ್ರತಿ ವರ್ಷವೂ ಸಹ ಇಲ್ಲಿ ಒಂದು ಕಾರ್ಯಕ್ರಮಗಳನ್ನ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮ ಊರಿನ ಎಲ್ಲ ಮುಖಂಡರುಗಳು ಸಹ ನಮ್ಮ ಜನಾಂಗದ ಎಲ್ಲ ಮುಖಂಡರುಗಳು ಎಲ್ಲರೂ ಸಹ ನಮ್ಮ ಎಲ್ಲರೂ ಸಹ ಇದಕ್ಕೆ ಪ್ರೋತ್ಸಾಹನ ಕೊಡ್ತಾ ಬಂದಿದ್ದಾರೆ. ಇನ್ನು ಮುಂದೆ ಇದಕ್ಕಿಂತ ಹೆಚ್ಚಿನದಾಗಿ ನಡೆಸ್ಕೊಂಡು ಹೋಗ್ತೀವಿ. ಇದಲ್ಲದೆ ಕಾರ್ತಿಕ ಮಾಸದಲ್ಲೂ ಸಹ ಇಲ್ಲಿ ದೀಪೋತ್ಸವ ಇರುತ್ತೆ. ಅವತ್ತು ಪ್ರಸಾದ ವಿನಿಯೋಗ ಇರುತ್ತೆ. ನಮ್ಮ ಒಂದು ಜನಾಂಗದ ವತಿಯಿಂದ ಎಲ್ಲರೂ ಸೇರಿಕೊಂಡು ಸಹ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ತೀವಿ. ಅಂದರೆ ಸುಮಾರು ವರ್ಷಗಳಿಂದ 45 ವರ್ಷಗಳಿಂದ ನಾಯಕ ಸಮುದಾಯ ವತಿಯಿಂದ ಬೇಡರ ಕಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಶಿವರಾತ್ರಿಯಂದು ಬೆಳಗ್ಗೆ ಆರತಿ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ದೇವಸ್ಥಾನ ಬೂನಾದಿಗೆ ಮಾಜಿ ಸಚಿವರ ವೀರಣ್ಣರವರು ಸಹಕಾರದಲ್ಲಿ ಬೂನಾದಿ ಹಾಕಿ ನಮಗೆ ಇಲ್ಲಿ ದೇವಸ್ಥಾನ ಕಟ್ಟಂಗ ವ್ಯವಸ್ಥೆ ಮಾಡಿದ್ರು. ಅವರಿಗೆ ಅಭಿನಂದನೆ ಸಲ್ಲಿಸಿ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು. ಈ ಪ್ರತಿ ವರ್ಷ ಹಿಂಗೆ ನಡ್ಕೊಂಡು ಹೋಗಲಿ ಅಂತೇಳಿ ಎಲ್ಲ ಸಮುದಾಯದ ಸಹಕಾರದಿಂದ ಈ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಹೆಚ್ಚಿನದಾಗಿ ಸಾರ್ವಜನಿಕರು ಸಹಕರಿಸಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸುಮಾರು ನಾವು ಎಷ್ಟು ಜನಾಂಗ ಕಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಒಂದು 40-41 ವರ್ಷದಿಂದ ಆರತಿ ಮಾಡ್ತಾ ಇದ್ದೀವಿ. ದೀಪೋತ್ಸವ ಮಾಡ್ತಾ ಇದ್ವಿ ಕಾರ್ತಿಕ ಮಾಸದಲ್ಲಿ. ಮತ್ತು ಅನ್ನ ಸಂತರ್ಪಣೆ ಇರುತ್ತೆ. ಎಲ್ಲ ಜನಾಂಗ ನಮಗೆ ಸಹಾಯ ಮಾಡಿ ಒಳ್ಳೆ ಅಭಿವೃದ್ಧಿಯಿಂದ ನಮ್ಮ ಕೆಲಸ ನಡೀತಾ ಇದೆ. ಆದರೆ ರಾಜಕೀಯದಲ್ಲಿನೂ ಪರಮೇಶ್ವರ್ ಅವರು ನಮಗೆ ಜಾಸ್ತಿ ಸಹಕಾರ ಮಾಡಿದ್ದಾರೆ. ಅವರನ್ನು ಸಹ ಅವ್ರಿಗೂ ಧನ್ಯವಾದಗಳು. ಇವತ್ತು ಬರಬೇಕಾಯ್ತು ಆದರೂ ಬಂದಿಲ್ಲ.